ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಧ್ವಜಕ್ಕೆ ಗೌರವ ಕೊಡೋದಲ್ಲ, ನೀವು ಅಲ್ಲಿದ್ದು ಧ್ವಜಾರೋಹಣ ಮಾಡಬೇಕಾಗ ಪವಿತ್ರವಾದಂಥ ಒಂದು ಕೆಲಸ. ಆ ಕೆಲಸಕ್ಕೆ ನಾನು ಹೋಗೋದಕ್ಕಾಗೋದಿಲ್ಲ, ಬೇರೆಯವ್ರಿಗೆ ಜವಾಬ್ದಾರಿ ಕೊಡ್ತಾರೆ ಅಂತ ಹೇಳಿದ್ರೆ ಇದನ್ನ ಇಮ್ಮೆಚುರಿಟಿ ಅನ್ಬೇಕಾ? ಬಟ್ ಇಲ್ಲ, ನನಗೆ ಸರ್ ಈ ಟೈಮಲ್ಲಿ ಅವ್ರದ್ದೊಂದು ವಿಡಿಯೋ ನೆನಪಾಗ್ತಾ ಇದೆ, ವೈರಲ್ ವಿಡಿಯೋ. ನಮ್ ದೇಶ ಕಂಡ್ರಿ ಇದು ಅಂತ ಅಂತಾರಲ್ಲ, ಅವ್ರು ಹೇಳೋದಕ್ಕೂ ಇಲ್ಲಿ ನಡ್ಕೊಂಡಿದ್ದಕ್ಕೂ ಎಲ್ಲೋ ಒಂದ್ ಕಡೆ ಭಾಷಣ ಮಾಡೋದು ಬಹಳ ಸುಲಭ. ಇನ್ನೊಂದು ವಿಡಿಯೋನ ಜ್ಞಾಪಕ ಬರುತ್ತೆ, ಯಾರು ಸ್ವಾಮೀಜಿನ ಪಕ್ಕದಲ್ಲಿ ಕೂರ್ಸ್ಕೊಬಿಟ್ಟು ಅವರು ಬಾಯಿಗೆ ಇಟ್ಕೊಂಡ್ಮೇಲೆ ಅದನ್ನ ಇಟ್ಕೊಂಡು ಇದ್ರಿ ಅಂತಾರಲ್ಲ, ಅವೆಲ್ಲ ನಾಟಕಗಳಲ್ಲ. ಇಲ್ಲಿ ತೋರಿಸ್ಬೇಕು ರಾಷ್ಟ್ರೀಯತೆ ಅಂತ ಬಂದಾಗ. ಯಾಕಂದ್ರೆ ನಿಮ್ಮನ್ನು ಬಿಜೆಪಿ ಅವರು ಬೆಳಗ್ಗೆ ಎದ್ರೆ ಸಾಕು ಬೆಂಡತ್ತದೆ ಅವರು ರಾಷ್ಟ್ರೀಯತೆ ವಿಚಾರದಲ್ಲಿ. ಹಾಗಂದ್ ಮಾತ್ರಕ್ಕೆ ಏನ್ ರಾಷ್ಟ್ರೀಯತೆ ಏನು ಬಿಜೆಪಿ ಅವರಿಂದ ಬಂದಿಲ್ಲ. ಬಿಜೆಪಿಯಲ್ಲೂ ಬಹಳ ಜನ ನಾಟಕ ಮಾಡೋರು ಇದ್ದಾರೆ, ಆದ್ರೆ ನೀವು ಮಾಡ್ತಿದ್ರಲ್ಲ, ಇದು ಎಲ್ಲರಿಗೂ ಕಾಣಿಸುವಂತ ನಾಟಕ ಇದು. ಎಕ್ಸಾಕ್ಟ್ಲಿ. ಧ್ವಜಾರೋಹಣ ಮಾಡೋದಕ್ಕೆ ನಾನು ಹೋಗೋದಿಲ್ಲ ಅಂತ ಹೇಳೋದು, ನೀನ್ ನಾಲಾಯಕ್ ಅಂತ. ಸಚಿವ ಆಗೋದಕ್ಕೆ ನೀನ್ ನಾಲಾಯಕ್. ಅವಶ್ಯಕತೆ ಇಲ್ಲ ನಿನ್ನಂಥವ್ರು. ಈ ದೇಶಕ್ಕೂ ಅವಶ್ಯಕತೆ ಇಲ್ಲ, ಈ ರಾಜ್ಯಕ್ಕೂ ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿಗಳಿಗೆ ಏನಾದರೂ ಸ್ವಲ್ಪ ನಾನು ಸಂವಿಧಾನಬದ್ಧವಾಗಿ ಸಂವಿಧಾನ ಬುಕ್ ಇಟ್ಕೊಂಡು ನಾನು ಎಲ್ಲ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಡಿ ಕೆ ಶಿವಕುಮಾರ್ ಆಗಿರಲಿ, ಸಿದ್ದರಾಮಯ್ಯ ಅವರು ಆಗಿರಲಿ, ಬೇರೆ ಯಾವುದೇ ನಾಯಕರು, ನಿಮಗೇನಾದರೂ ಸಂವಿಧಾನದ ಮೇಲೆ ಗೌರವ ಇದ್ದರೆ ನಿಜವಾಗ್ಲೂ ಕೂಡ BJP ಅವರು JDS ಅವರು ಮಗದೊಬ್ಬರು ಕೇಳ್ತಿದ್ದಾರೆ ಅಂತ ಜಮೀರ್ ಅಹ್ಮದ್ ಖಾನ್ ಅವರನ್ನು ರಾಜೀನಾಮೆ ಪಡ್ಕೋಬೇಡಿ. ನೀವು ಸಂವಿಧಾನಕ್ಕೆ ಗೌರವ ಕೊಡೋದಾದರೆ ಈ ವಿಚಾರದಲ್ಲಿ ಖಂಡಿತ ತಗೊಳ್ಳಿ. ಖಂಡಿತ. ಯಾಕಂದರೆ ಈ ಗಿರಾಕಿ ಸಚಿವರಾಗ್ತಾನೆ ಅಂತಾನೆ ಇರಲಿಲ್ಲ. ಯಾಕಂದರೆ ಸಿದ್ದರಾಮಯ್ಯನ ಆಕ್ಷೇಪ ವ್ಯಕ್ತಪಡಿಸಿದ್ರು, ಅಸಮಾಧಾನ ವ್ಯಕ್ತಪಡಿಸಿದ್ರು. ಜಮೀರು ಜನಸಾಮಾನ್ಯರಿಗೆ ಸಹಾಯ ಮಾಡಿರ್ಬೋದು, ಅದು ಬೇರೆ. ರಾಷ್ಟ್ರೀಯತೆ, ರಾಷ್ಟ್ರಗೀತೆ, ರಾಷ್ಟ್ರಭಕ್ತಿ ಅಂತ ಬಂದಾಗ ಕನಿಷ್ಠ ನಾವು ಇಲ್ಲಿ ಹುಟ್ಟಿದ್ವಿ, ಇಲ್ಲಿ ಅನ್ನ ತಿಂತಿದ್ವಿ, ಇಲ್ಲಿ ನೀರು ಕುಡಿತಾ ಇದ್ವಿ, ಇಲ್ಲಿ ಗಾಳಿ ಸೇವಿಸ್ತಾ ಇದ್ವಿ, ಅದಕ್ಕಾದ್ರೂ ಮಾನ ಮರ್ಯಾದೆ ಕೊಡ್ರಪ್ಪ. ನೀವಂತೂ ದೇಶ ಕಟ್ಟಕ್ಕಾಗಲ್ಲ, ಇವರಂತೂ ದೇಶ ಕಟ್ಟಕ್ಕಾಗೋದಿಲ್ಲ. ಯಾರೋ ಕಟ್ಟೋಗಿದ್ದಾರೆ, ಅದನ್ನ ನಡ್ಸ್ಕೊಂಡಾದ್ರೂ ಹೋಗುವಂಥ ಕೆಲಸ ಆಗಬೇಕು. ಇವತ್ತು ಎಲ್ಲೋ ಚಾಮರಾಜನಗರದಲ್ಲಿ ಯಾವುದೋ ಒಂದು ಬೀದಿಯಲ್ಲಿ ಯಾರಾದರೂ ಮಾತಾಡಿದರೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ನೀವೊಬ್ಬ ಸಚಿವರು, ಈ ರಾಜ್ಯದ ಸಚಿವರು, ಹಿರಿಯ ಸಚಿವರು, ಈ 3ನೇ ಬಾರಿನೋ 4ನೇ ಬಾರಿನೋ ಸಚಿವರ. ಕುಮಾರಸ್ವಾಮಿ ಕಾಲದಿಂದ ಇವರು ಸಚಿವರಾಗಿರೋದೆ, ಸಿದ್ದರಾಮಯ್ಯ ಅವ್ರ ಕಾಲದಲ್ಲೂ ಸಚಿವರಾದರು, ಅದಕ್ಕೂ ಮೊದಲು ಕುಮಾರಸ್ವಾಮಿ ಸಮ್ಮಿಶ್ರ ಸರ್ಕಾರದಲ್ಲಿ ಸಚಿವರಾದರು. ಇಷ್ಟು ಬಾರಿ ನೀವು ಸಚಿವರಾಗಿರುವಂಥವ್ರಿಗೆ ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಜ್ಞಾನ ಇಲ್ಲ ಅಂತ ಹೇಳಿದ್ರೆ ಇನ್ಯಾಕೆ ನೀವು ಆ ಸ್ಥಾನದಲ್ಲಿ ಯಾಕಿರಬೇಕು? ನೀವೇ ಸಂವಿಧಾನದತ್ತವಾಗಿ ಬಂದಿರುವಂತಹ ಹಕ್ಕುಗಳನ್ನು, ಕರ್ತವ್ಯಗಳನ್ನು ಪಾಲನೆ ಮಾಡಲ್ಲ ಅಂತ ಹೇಳಿದ್ರೆ ಇನ್ನು ಜನಸಾಮಾನ್ಯರಿಗೆ ಹೇಳುವಂಥ ನೈತಿಕ ಹಕ್ಕು ನಿಮ್ಗಿದೆಯಾ? ಇದನ್ನು ಪ್ರತಿಯೊಬ್ಬ ಪ್ರಜೆನೂ ಕೂಡ ಕೇಳ್ಬೋದು. ಯಾಕಂತ ಹೇಳಿದ್ರೆ ಆ ಸ್ಥಾನದಲ್ಲಿದ್ದು ಆ ಸ್ಥಾನಕ್ಕೆ ತಕ್ಕಂತೆ ನಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನೀವು ಆ ಸ್ಥಾನದಲ್ಲಿ ಇರುವಂತಹ ಅವಶ್ಯಕತೆ ಇಲ್ಲ, ಅಗತ್ಯನೂ ಕೂಡ ಇಲ್ಲ. ಜಮೀರ್ ಅಹ್ಮದ್ ಖಾನ್ ಅವ್ರಿಗೆ ಇದೇನಾದರೂ ಸ್ವಲ್ಪನಾದರೂ ಇದ್ದರೆ ಮೊದಲು ರಾಜ್ಯದ, ದೇಶದ ಕ್ಷಮೆ ಯಾಚನೆ ಮಾಡಬೇಕು. ಎಕ್ಸಾಕ್ಟ್ಲಿ. ಯಾಕಂತಂದ್ರೆ ಈಗ ಸಹಜವಾಗಿ ಬೇಸರ ಇದ್ದೇ ಇರುತ್ತೆ, ಬಟ್ ಎಲ್ಲೋ ಒಂದ್ ಕಡೆ ಇವರ ಈ ಪತ್ರ ಬರೆದಿರುವಂತ ವಿಚಾರ ಇದೆಯಲ್ಲ, ಬೇಸರ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇವ್ರ ಹತ್ರ ಇನ್ನೊಂದು ಇಲಾಖೆ ಇದೆ, ವಸತಿ ಇಲಾಖೆ ಇದೆ. ಇವ್ರು ಮಾಡಿದ ಕೆಲಸ ಯಾರ್ಗ ಅಸ್ತ್ರ ಆಯ್ತು? BJP JDS ಅವ್ರಿಗೆ ಅಸ್ತ್ರ ಆಯ್ತು. ಸುಮ್ಮನೆ ಬಿಡ್ತಾರ? ಬೆಳಗ್ಗೆ ಹೊಸ ಸ್ಪೀಕರ್ಗೆ ಅಭಿನಂದನೆ ಸಲ್ಲಿಸಿದ ತಕ್ಷಣ ಹಾಕೊಂಡು ಇವ್ರನ್ನ ರುಬ್ಬಿದ್ರು. ಇರ್ಲಿಲ್ಲ ಇವರು ಪಾಪ ಪರಮೇಶ್ವರ್ಗೆ ಸಮರ್ಥನೆ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಸಮರ್ಥನೆ ಮಾಡ್ಕೊಳ್ಳುವಂತ ಇಶ್ಯೂ ಅಲ್ಲ ಇದು. ಕೆಲವರು ಕಾಂಗ್ರೆಸ್ ಅಲ್ಲೂ ಇದ್ದಾರೆ, ಕೆಲವೊಂದು ವಿಚಾರಗಳು ಬಂದಾಗ ಬಹಳಷ್ಟು ಇಂಥವ್ರನ್ನೆಲ್ಲ ಸಹಿಸ್ಕೊಳ್ಳೇಬಾರ್ದು. ನೀವು ಸಹಿಸ್ಕೊಂಡು ಬಂದೆ 3ನೇ ಬಾರಿ ಅಲ್ಲಿ BJP ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಆಗೋದು. ನಿಮಗೇನಾದರೂ ಮಾನ ಮರ್ಯಾದೆ ಇಲ್ಲ, ಈ ರಾಷ್ಟ್ರದ ಬಗ್ಗೆ, ರಾಷ್ಟ್ರಗೀತೆ ಬಗ್ಗೆ, ಈ ನಾಡಿನ ಬಗ್ಗೆ ಕಾಳಜಿ ಇದ್ದರೆ DK ಶಿವಕುಮಾರ್, ಸಿದ್ದರಾಮಯ್ಯ, BK ಹರಿಪ್ರಸಾದ್ ನೀವೆಲ್ಲ ಒಂದು ನಿರ್ಧಾರ ತಗೋಬೇಕು. ರಾಷ್ಟ್ರಧ್ವಜ ಆರ್ಸಕ್ಕೆ ನನಗೆ ಆಗೋಲ್ಲ ಅಂತ ಹೇಳಿದ್ರೆ ಇವರಿಂದ ಇನ್ನೇನು ಕೆಲಸ ಮಾಡೋಕ್ಕಾಗ? ಏನು ರೀಸನ್ ಏನು? BBMP ಚುನಾವಣೆ ಅಂತ. BBMPನೂ ಅಲ್ಲ, ಅದೇ ಈಗ GB ಆಗಿದೆ. ಆ ಪತ್ರ ಬರೆದಿರೋ ಮಹಾಶಯ ಅವ್ರು ಸಿಕ್ಕಿದ್ರೆ ಆಯ್ಪನ್ ಕೊಡ್ಬೇಕು ಒಂದು ಪ್ರಶಸ್ತಿ. BBMP ಅಲ್ಲ, ಈಗ ಅದು GBA ಚುನಾವಣೆ. GBA ಚುನಾವಣೆ ಇನ್ನು ಮತ್ತೆ ಸುಪ್ರೀಂ ಕೋರ್ಟ್ ಹೋಗಿ ಇವರು ಒಂದು ಅಫಿಡೇವಿಟ್ ಹಾಕಿ ಮತ್ತೆ ಮುಂದೂಡಿಕೆ ಮಾಡ್ಕೊಂಡಿದ್ದಾರೆ. ಇನ್ನು ಅವಕಾಶ ಸಮಯ ಇದೆ ಡಿಸೆಂಬರ್ವರೆಗೂ. ಇನ್ನೊಂದು ಉಪಚುನಾವಣೆ ಅಂತ. ರಾಜ್ಯದಲ್ಲಿ 10-15 ಉಪಚುನಾವಣೆಗಳಿದೆ. ಇವರು ವಿಧಾನಸಭಾ ಉಪಚುನಾವಣೆ ಒಂದಿನ ಏನು ಹೋಗ್ಲಿಲ್ಲ ಇವ್ರು. ಯಾರೋ ಒಂದ್ಸಲ ಮಾತ್ರ ಸರ್ಕಾರಿ ಕಾರ್ಯಕ್ರಮ ಅಂತ ಹೋದ್ರು, ಡಂಗೂರ್ ಬಂದ್ರು. ಆಯ್ತು, ಮಾಡ್ಕೊಳ್ಳಿ ಉಪಚುನಾವಣೆಗೂ ಅದಕ್ಕೆ ಏನು ಸಂಬಂಧ? ಆಯ್ತು, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅದು ಬರುತ್ತೆ, ಅದನ್ನು ಮಾಡ್ತೀರಾ. ಅದೆಲ್ಲ ಅಲ್ಲ, 28ಕ್ಕೆ ವಿಧಾನಸಭಾ ಚುನಾವಣೆನೂ ಬರುತ್ತೆ. ನಾಳೆ ಕಾರ್ಯಕ್ರಮ ಇರೋದು ಇಂಪಾರ್ಟೆಂಟು. ನೀನು ಯಾವತ್ತೂ ಇರೋದೆಲ್ಲ ಹೇಳ್ಕೊಂಡು ಅದು 4-5 ಬಾರಿ ಸಚಿವರಾಗಿ ಕೆಲಸ ಮಾಡಿದಂಥವ್ರಿಗೆ ಮಾತಿದ್ರೆ ಸಾಕು. BJP ಅವ್ರು ಹಂಗೆ, BJP ಅವ್ರು ಆಯಿತು, BJP ಅವ್ರು ಹಂಗೆ ಆದರೆ ನೀನೇನೀಗ ವಾಟ್ ಯು ಆರ್? ಏನು ಮಾಡಬೇಕಾಗಿತ್ತು ಇಂಥ ಸಮಯದಲ್ಲಿ? ಯಾಕೆ ಇಟ್ಕೊಂಡಿದ್ದೀರಾ ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ? ವಿಧಾನಸಭೆಯಲ್ಲಿ BJP ಅವರು ಇವತ್ತು ತೆಗೆದುಕೊಂಡಂತಹ ಸ್ಟ್ಯಾಂಡ್ 100% ಕರೆಕ್ಟ್. ಅವರು ರಾಜಕೀಯ ಲಾಭಕ್ಕೆ ತಗೊಂಡಿರ್ಬೋದು, ಮತ್ತೊಂದು ಮಗದೊಂದು.
ಆದ್ರೆ Valid ನೀವು point. ನೀವು ಮಾಡಿದ ತಪ್ಪರಿಂದ ಅವ್ರು ಸಿಕ್ಕಿದ್ದು ಈ ಅಸ್ತ್ರ. ಇಲ್ಲ ಅಂತ ಹೇಳಿದ್ರೆ ಹೆಂಗ್ ಸಿಕ್ತಿತ್ತು? ಡಿ ಕೆ ಶಿವಕುಮಾರ್ ಬೇಕಾಗಿದ್ದ ಚೊಚ್ಚಲ ಅಧಿವೇಶನ ಶುರು ಮಾಡಿದ್ದಾರೆ ನಿನ್ನೆ ಮತ್ತೆ ಇವತ್ತು. ನಿನ್ನೆ ಸಂತಾಪ, ಇವತ್ತು ಅಭಿನಂದನೆ, ಸ್ಪೀಕರ್ಗೆ ಅಭಿನಂದನೆ ಆಯಿತು. ಅಭಿನಂದನೆ ಆದ ಬಳಿಕ ನಿಮ್ಮನ್ನು ರುಬ್ಬಿದ್ದು ಯಾವ ವಿಚಾರದಲ್ಲಿ? ಇದೇ ವಿಚಾರದಲ್ಲಿ. ಈಗ ನಾಡಿದ್ರಿಂದ ಏನು ಬಿಡ್ತಾರ? ಸೋಮವಾರ ಸುಮ್ಮನೆ ಇರ್ತಾರ BJP ಅವರು? ವಿಧಾನಸಭೆಯಲ್ಲಿ ಆಯಿತು, ವಿಧಾನ ಪರಿಷತ್ತಲ್ಲಿ. ಇನ್ನು ನೋಡಿ, BJP ಅವರು ಯಾವುದೇ ಕಾರಣಕ್ಕೂ ಇದನ್ನ ರಾಜ್ಯದ ವಿಚಾರವಾಗಿ ಇಟ್ಕೊಳ್ಳೋದಿಲ್ಲ. ಇದನ್ನ ರಾಷ್ಟ್ರಾದ್ಯಂತ ಈ ವಿಚಾರವನ್ನು ಅಸ್ತ್ರ ಮಾಡ್ಕೊಳ್ತಾರೆ. ಮಾಡ್ಕೊಳ್ಳಿ ಬಿಡಿ, ಇಂಥವು ಆಗ್ಬೇಕು. ಇವ್ರಿಗಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಇವ್ರನ್ನ ಗುರುತಿಸಿ ಅವಕಾಶಗಳು ಕೊಡುತ್ತಲ್ಲ, ಅವ್ರಿಗೆ ಮುಜುಗರ ಆಗ್ಬೇಕು. ನಿಜಕ್ಕೂ ಇವ್ರಿಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದ್ದಿದ್ರೆ ಆ ಪತ್ರ ಬರಿತಾ ಇರ್ಲಿಲ್ಲ. ಅದೇ ನಮ್ ದೇಶ ಕಣ್ರಿ ಅಂತಿದ್ರಲ್ಲ, ಅದು ಎಲ್ಲೋಯ್ತು ಅನ್ನುವಂಥ ಪ್ರಶ್ನೆ. ಅಲ್ಲ ಸರ್, ನಿಜಕ್ಕೂ ಈಗ ಒಬ್ಬ ಸರ್ಕಾರದ ಭಾಗವಾಗಿತ್ಕೊಂಡು, ಅದು ಒಬ್ಬರು ಸಚಿವರಾಗಿ, ಅದರಲ್ಲೂ ಹಿರಿಯರಂತ ಅನ್ಸ್ಕೊಂಡು ಇಷ್ಟೆಲ್ಲ ಖಾತೆಗಳನ್ನ ನಿಭಾಯಿಸ್ಕೊಂಡು ಜವಾಬ್ದಾರಿಗಳನ್ನ ತಗೊಂಡಿರೋದು ಒಂಥರ ಒಂದ್ ರೀತಿ ಏನೋ ಸಣ್ಣ ಮಕ್ಕಳ ರೀತಿಯಲ್ಲಿ ನನ್ನ ಕೈಯಲ್ಲಿ ಆಗಲ್ಲ, ನಾನು ಹೋಗಲ್ಲ ಅಂತ ಹೇಳೋದು ಏನ್ ಹೇಳ್ಬೇಕಿಂತವ್ರಿಗೆ ಅಂತ. ಹೆಲ್ತ್ ಇಶ್ಯೂ ಇದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಒಂದು ಸಮಸ್ಯೆ ಆಗಿತ್ತು, ಸ್ಟಂಟ್ ಹಾಕೊಂಡಿದ್ದಾರೆ. ಅದೇನು ಬಹಳ ದೊಡ್ಡ ಮಟ್ಟದ ಸೀರಿಯಸ್ ಏನು ಆಗಿರ್ಲಿಲ್ಲ. ಇವತ್ತಲ್ಲ, ಅದು 1 ವರ್ಷ 2 ವರ್ಷದ ಹಿಂದೆ ಆಯ್ತು. ಆ ಹೆಲ್ತ್ ಇಶ್ಯೂ ಇದೆ. ನಾನು ಧ್ವಜಾರೋಹಣ ಮಾಡ್ಬರೋದಕ್ಕೆ ಅದೇನು ಅಡ್ಡಿ ಬರ್ತಿತ್ತಾ? ಇಲ್ಲಿಂದ ಎಲ್ಲೆಲ್ಲಿವರೆಗೂ ಜಮೀರ್ ಅಹಮದ್ ಖಾನ್ ಪ್ರವಾಸ ಮಾಡಿರ್ಬೋದು. ಕೇರಳಕ್ಕೆ ಹೋದ್ರು, ಕೇರಳದಲ್ಲಿ ಚುನಾವಣೆ ಆಯ್ತು. ದಾವಣಗೆರೆಯಲ್ಲಿ ಏನೋ ಸಮಸ್ಯೆ ಆಯ್ತು, ದಾವಣಗೆರೆಗೆ ಹೋದ್ರು, ಬಾಗಲಕೋಟೆ ಆದ್ರು, ಮತ್ತೊಂದು ಎಲ್ಲ ಕಡೆನೂ ಹೋಗಿದ್ದಾರೆ. ಮೆಕ್ಕ ಮದಿನ ಹೋಗ್ತಾರೆ. ಮೆಕ್ಕ ಮದಿನಕ್ಕೆ ಹೋಗ್ಬಾರ್ದು ಅಂತ ನಾನು ಹೇಳಲ್ಲ, ಅದು ಅವರವರ. ನಾವು ನಮ್ಮ ದೇವಸ್ಥಾನಗಳಿರೋ ಕಡೆ ನಾವು ಹೋಗ್ತೀವಿ, ಅವರು ಹೋಗ್ಲಿ, ಅದಕ್ಕೆ ಸಂತೋಷ. ಆದರೆ ಧ್ವಜಾರೋಹಣ ಮಾಡೋದಕ್ಕೆ ಬೇರೆಯವ್ರಿಗೆ ಜವಾಬ್ದಾರಿ ಕೊಡಿ ಅಂತ ಹೇಳ್ತೀರಲ್ಲ ನೀವೊಬ್ಬ ಸಚಿವರಾಗಿ. ಬೇರೆ ಸಂಸದರಿಗೆಲ್ಲ ಹೇಳ್ತಾರೆ, ತೇಜಸ್ವಿ ಸೂರ್ಯಾಗ ಹೇಳಿದ್ರು, ಇದು ಭಾರತ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಇದೇನಾ ಭಾರತ ನೀನು ಮಾಡ್ತಿರೋದು? ಭಾರತದಲ್ಲಿ ಆಗಿರೋದೇ ಇವ್ರನ್ನೆಲ್ಲ ಸಹಿಸ್ಕೊಂಡಿರೋದು. ಭಾರತ ಅಲ್ಲದೆ ಬೇರೆ ಯಾವುದೋ ದೇಶದಲ್ಲಿ ಆಗಿದ್ರೆ ನಿಜವಾಗ್ಲೂ ಇವ್ರಿಗೆ ಬೇರೆ ರೀತಿ ಉತ್ತರ ಕೊಡ್ತಿದ್ರು. ಬಟ್ ಅದೇ ಆಶ್ಚರ್ಯ ಅನ್ಸೋದು ಸರ್, ನಮ್ಮ ದೇಶದಲ್ಲೇನೆ ಇದಕ್ಕೆಲ್ಲ ಅವಕಾಶ ಇರೋದು, ಇದಕ್ಕೆಲ್ಲ ಇರೋದು. ಬಹಳಷ್ಟು ಸಹಿಸ್ಕೊಳ್ಳೋ ತಾಳ್ಮೆ ನಮ್ಮವ್ರಿಗೆ ಬಹಳ ಜನರಿಗೂ ಕೂಡ ಇದೆ. ಹಾಗಾಗಿ ಈಗ ಸೋಷಿಯಲ್ ಮೀಡಿಯಾ ಇಷ್ಟೊಂದು ಫಾಸ್ಟ್ ಇದೆ, ಟಿವಿ ಮಾಧ್ಯಮಗಳು, ಮೈನ್ ಮೀಡಿಯಾಗಳು ಇಷ್ಟೊಂದು ಫಾಸ್ಟ್ ಇದೆ. ಆದರೂ ಕೂಡ ಈ ಥರ ಟೋಪಿ ಹಾಕ್ತಾರೆ ಅಂತ ಹೇಳಿದ್ರೆ ಇನ್ನೇನು ಇಲ್ಲದೆ ಇದ್ದಾಗ ಇನ್ನೆಷ್ಟು ಟೋಪಿ ಹಾಕಿರ್ಬೇಕು? ಇಂಥ ಗಿರಾಕಿಗಳು ಎಲ್ಲ ಬಂದು ರಾಷ್ಟ್ರಧ್ವಜ ನಾನು ಆರಿಸೋದಕ್ಕೆ ನನಗೆ ಆಗೋದಿಲ್ಲ, ಬೇರೆಯವ್ರಿಗೆ ಜವಾಬ್ದಾರಿ ಕೊಡಿ ಅಂತ ಹೇಳಿದ್ರೆ ಏನು ಅದರ ಅರ್ಥ ಏನು ಅಂತ? ನಿಜವಾಗ್ಲೂ ಕಾಂಗ್ರೆಸ್ ಅವರು ಇಂಥವ್ರನ್ನೂ ಇನ್ನೂ ಸಹಿಸ್ಕೊಂಡ್ರೆ, ಈಗ 15 ವರ್ಷ ಆಯಿತು, 11-12 ವರ್ಷ ಆಯಿತು, ಇನ್ನೊಂದು 5-10 ವರ್ಷ ಅಲ್ಲೇ ಕೂತ್ಕೋಬೇಕಾಗುತ್ತೆ ವಿಪಕ್ಷ ಸ್ಥಾನದಲ್ಲಿ. ಓಕೆ, ಇದು ಒಬ್ಬರು ಹಾಲಿ ಸಚಿವರ ವಿಚಾರ ಆದರೆ ಮತ್ತೊಬ್ಬರು ಮಾಜಿ ಸಚಿವರ ವಿಚಾರ ಕೂಡ ಇದೆ.